ಓವರ್ ಆಲ್ ಗೇಮ್ ಅಂತ ಬಂದಾಗ ಓಕೆ, ಗಿಲ್ಲಿ ಅಲ್ಲಿ ಅಂದ್ರೆ ಏನು ಫಿಸಿಕಲ್ ಆಗಿ ಅಂತ ಬಂದಾಗ ಒಂದ್ ಸ್ವಲ್ಪ ಸೈಡ್ ಆಗಿರ್ಬೋದು. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಗಿಲ್ಲಿನ ಬಿಟ್ಟು ಬಿಗ್ ಬಾಸ್ ಇಲ್ಲ ಅನ್ನೋದು ಗಿಲ್ಲಿ ಫ್ಯಾನ್ಸ್ನು ಮಾತಾಡೋದು. ಸೊ ಇಡೀ ಕರ್ನಾಟಕ ಜನತೆನೂ ಮಾತಾಡ್ತಾ ಇದೆ. ದಟ್ ಇಸ್ 100% ಟ್ರೂ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾನೆ ಅವನು. ಎಲ್ಲಾ ರೀತಿಲೂ ಹಿ ಹ್ಯಾಸ್ ಬೀನ್ ಟಾಪ್. ಇವಾಗ ಫಿಸಿಕಲ್ ಟಾಸ್ಕ್ ಅಲ್ಲೂ ಅವ್ನು ಆಡಿದಾನೆ, ಎಷ್ಟೊಂದು ಟಾಸ್ಕ್ ಗಳಲ್ಲಿ ಆಡಿದಾನೆ, ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅವನು ಎಲ್ಲಾ ರೀತಿಲೂ ಆಲ್ ರೌಂಡರ್ ಆಗಿದ್ದಾನೆ ಅವನು. ಎಲ್ಲೋ ಬರೀ ಫಿಸಿಕಲ್ ಅಂತ ಕೊಟ್ರೆ ಇವಾಗ ರಘು ಆಗ್ಲಿ ಧನುಷ್ ಆಗ್ಲಿ ಅವರೆಲ್ಲ ಸ್ಟ್ರಾಂಗ್ ಇದಾರೆ, ಎವ್ರಿ ಡೇ ವರ್ಕ್ಔಟ್ ಮಾಡ್ತಾರೆ, ಜಿಮ್ಗೆ ಹೋಗೋದ್ರಿಂದ ಅವ್ರು ಸ್ಟ್ರಾಂಗ್ ಇದ್ದೇ ಇರ್ತಾರೆ. ಸೊ ಇವ್ರಿಗೆ ಫಿಸಿಕಲ್ ಅಂತ ಅಲ್ಲ, ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಓವರ್ ಆಲ್ ಕೌಂಟ್ ಆಗುತ್ತೆ. ಬರೀ ಟಾಸ್ಕ್ ಆಡ್ಕೊಂಡೇನೆ ಬಿಗ್ ಬಾಸ್ ಗೆದ್ದವರು ತುಂಬಾ ಕಡಿಮೆ ಜನ. ವ್ಯಕ್ತಿತ್ವ ಅಂತ ಬಂದ ಈಗ ಅಶ್ವಿನಿ ಅವ್ರ ಬಗ್ಗೆನೂ ಹೇಳ್ಬೇಕಂತ ಅಂದ್ರೆ, ಈಗ ಅವ್ರ ವ್ಯಕ್ತಿತ್ವ ಹೊರಗಡೆ ನೆಗೆಟಿವ್ ಇದ್ರು ಕೂಡ ಅವರು ದೇವನಿಂದನೂ ಆಡ್ಕೊಂಡೇ ಬಂದಿದ್ದಾರೆ ಅಲ್ಲ. ಸೊ ಈ ಸತಿ ಈಗ ಕಾಂಪಿಟೇಷನ್ ನನಗೇನ್ ಅನಿಸ್ತಾ ಇದೆ, ಈ 3 ಜನದಲ್ಲಿ ಒಬ್ರಿಗೆ ವಿನ್ನರ್ ಆಗ್ಬೋದಾ ಅಂತ. ಒಂದು ಗಿಲ್ಲಿ ಪಕ್ಕ, ಇಲ್ಲ ಅಂದ್ರೆ ಮಿಸ್ ಆಯ್ತು ಅಂದ್ರೆ ಅಶ್ವಿನಿ ಅವರು ಕೊಡ್ತಾರೆ, ಇಲ್ಲ ಅಂದ್ರೆ ಧನುಷ್ ಕೊಡ್ತಾರೆ ಅಂತ. ಈ 3 ಜನದಲ್ಲಿ ಫೈಟ್ ಅಂತೂ ನಿಜವಾಗ್ಲೂ ಇದೆ ನನಗೆ ಕಾಣಿಸ್ತಿರಂಗೆ. ಕನ್ನಡ ಹೋರಾಟಗಾರ್ತಿ, ಕನ್ನಡದ ಮೇಲೆ ಅಷ್ಟೊಂದು ಅಭಿಮಾನವನ್ನ ತೋರಿಸ್ತಾರೆ ಅಶ್ವಿನಿ ಅವರು. ಬಟ್ ನಿನ್ನೆ ನಡೆದಂತ ಒಂದು ಏನು ಆಸೆಗಳು ಏನಿದಾವೆ ಬರಿಬೇಕು ಅಂತ ಅಂದಾಗ ಅಲ್ಲಿ ಕನ್ನಡನೇ ತಪ್ಪಾಗಿ ಬರ್ದಿರ್ತಾರೆ. ಇದು ಹೌದೌದು, ಅದು ನಾನು ನೋಡ್ದೆ, ಕನ್ನಡ ಎಲ್ಲೋ ತಪ್ಪಾಗಿ ಬರ್ದಿದ್ದು ನೋಡ್ದೆ. ಬಟ್ ಅವ್ರ ಬಗ್ಗೆ ಏನಂದ್ರೆ ಏನು ಹೇಳಕ್ಕೆ, ನಾನಿದ್ದಾಗಂತೂ ಅವ್ರು ಯಾವತ್ತೂ ಹಂಗ್ ಬಿಹೇವ್ ಮಾಡಿರ್ಲಿಲ್ಲ. ಸೊ ಅದೇನು ಹೋಗಕ್ಕಿಂತ ಮುಂಚೆ ಅವ್ರು ಬಿಹೇವ್ ಮಾಡ್ತಾ ಇದ್ರು, ಬಂದ್ಮೇಲೆ ಹಾಗೆ ಅವರು ತುಂಬಾನೇ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಅವರು ಒಂದ್ ಚೇಂಜ್, ಒಂದ್ ಅವಕಾಶ ಕೊಡ್ತಾ ಇದಾರೆ. ಮೇ ಬಿ ಈ ಸೀಸನ್ ಶ್ರುತಿ ಮ್ಯಾಮ್ ಬಿಟ್ರೆ ಯಾರೋ ಹೆಣ್ಮಕ್ಳು ಗೆದ್ದಿಲ್ಲ ಅನ್ನೋದಕ್ಕೋಸ್ಕರನಾದ್ರೂ ಹೆಣ್ಮಕ್ಳು ಗೆಲ್ಲಿ ಅನ್ನೋರು ಕೆಲವು ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಗೊತ್ತಿಲ್ಲ, ಈಗ ಹೇಳಕ್ ಆಗಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಬಟ್ ಗಿಲ್ಲಿಗೆ ಕೊಟ್ಟಿಲ್ಲ ಕಪ್ಪು ಅಂದ್ರೆ ತುಂಬಾನೇ ಮೋಸ ತರ ಆಗೋಗ್ತಾ ಇದೆ. ಸೊ ಆ ಬೇಜಾರ್ ನನ್ಗೂ ಮೊನ್ನೆ ತುಂಬಾ ಫೀಲ್ ಆಯ್ತು. ಎಲ್ಲಾದ್ರೂ ಮಿಸ್ ಆಗ್ಬಿಡುತ್ತಾ ಗಿಲ್ಲಿಗೆ ಕಪ್ಪು ಅನ್ನೋದು ನನ್ಗೂ ಫೀಲ್ ಆಗಿದೆ ಅದು. ಓಕೆ ಮೇಡಮ್, ಈಗ ವೋಟ್ ಮಾಡಿದ್ರ ನೀವು? ಡೆಫಿನೆಟ್ಲಿ ಯಾಕೆ ಮಾಡ್ದೆ ಇರ್ತೀನಿ. ಯಾರಿಗ್ ಮಾಡಿದೀರಾ? ಆಬ್ವಿಯಸ್ಲಿ ನನಗೆ ಇಂಟರ್ವ್ಯೂ ಕೊಟ್ಟ ಮೇಲೂ ನಾನು ಅದನ್ನೇ ಹೇಳಿದ್ದೀನಿ, ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳಿ. ಅವನು ಬಿಟ್ರೆ ಇನ್ಯಾರಿಗ್ ಮಾಡ್ಲಿ ನಾನು ಇವಾಗ ಓಟ್ನ. ಈಗ ನನಗೆ ಮೊನ್ನೆ ನಿಜವಾಗ್ಲೂ ಸೀರಿಯಸ್ ಆಗಿ ಬೇಜಾರಾಯ್ತು, ಮಿಸ್ ಆಗಿ ಏನಾದ್ರು ಬೇರೆಯವ್ರ ಪಾಲ್ ತೀರ್ಕೊಂಡ್ಬಿಡ್ತಾ ಕಪ್ಪಿವಾಗ ಅಂತ ಹೇಳಿ. ಇಲ್ಲ ಈಗ ಓಕೆ, ಈಗ ಸುದೀಪ್ ಸರ್ ಫೈನಲ್ ಅಲ್ಲಿ ಸ್ಟೇಜ್ ಮೇಲೆ 2 ಕೈ ಹಿಡ್ಕೊಂಡಿರ್ತಾರೆ, ಒಂದು ರನ್ನರು ಒಂದು ವಿನ್ನರು. ಸೊ ಆ 2 ಕೈಯಲ್ಲಿ ಯಾವ್ದಿರ್ಬೇಕು, ಯಾವ ಜಾಗದಲ್ಲಿ ಇರ್ಬೇಕು ಅಂತ ನಿಮ್ಮ ಆಸೆ? ಡೆಫಿನೆಟ್ಲಿ ನನಗೇನ್ ಅನ್ಸುತ್ತೆ ಅಂದ್ರೆ, ಈ ಸೀಸನ್ ಕೊಟ್ರೆ ಇಬ್ರು ಕೈ ಇದ್ರೆ ಒಂದು ಅಶ್ವಿನಿ ಅವ್ರ ಕೈ ಇರ್ಬೇಕು, ಒಂದು ಗಿಲ್ಲಿ ಕೈ ಇರ್ಬೇಕು. ಬಿಕಾಸ್ ಅವ್ರು ಈಗ ವಿಲನ್ ಹೀರೋನು, ಈಗ ಅಶ್ವಿನಿ ವಿಲನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದಾರೋ, ಗಿಲ್ಲಿ ಹೀರೋ ಕಾಂಟ್ರಿಬ್ಯೂಷನ್ ಕೊಟ್ಟಿದಾರೋ. ಸೀಸನ್ 12 ಅಂತ ಬಂದಾಗ ಅಶ್ವಿನಿ ಗಿಲ್ಲಿ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ. ಓಕೆ, ವಿನ್ನರ್ ಅಲ್ಲಿ ಯಾರ್ದು, ರನ್ನರ್ ಅಲ್ಲಿ ಯಾರ್ದು ಅಂತ ಈಗ ಡಿಪೆಂಡ್ಸ್. ಇವಾಗ ಅಶ್ವಿನಿ ಅವ್ರ ಫ್ಯಾನ್ಸ್ ಅಶ್ವಿನಿ ಅವ್ರು ಗೆಲ್ಬೇಕು ಅಂತಾರೆ, ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾರೆ. ಬಟ್ ನನ್ಗೆ ಆಸೆ ಇರೋದು ಗಿಲ್ಲಿ ಗೆಲ್ಲಿ ಅಂತ ಇರೋದು. ಬಟ್ ಒಂದ್ ಕಡೆ ಎಲ್ಲೋ ಹೆಣ್ಮಕ್ಳಲ್ಲಿ ಯಾರು ಗೆದ್ದಿಲ್ಲ ಅಂತ ಒಂದು ಹೆಣ್ಣಾಗಿ ಯೋಚನೆ ಮಾಡ್ಬೇಕು ಅಂದಾಗ ಹೆಣ್ಮಕ್ಳಿಗೂ ಸೇರ್ಲಿ ಅಂತ. ಬಟ್ ಇವ್ರಿಬ್ರ ನಿಲ್ಸ್ಕೊಂಡ್ರೆ ಈ ಕಡೆಲಿ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು ಅಂತ ನನಗ್ ಫೀಲ್ ಆಗುತ್ತೆ. ಬಟ್ ನೋಡೋಣ ಯಾರು ಬರ್ಬೋದು ಅನ್ನೋದು. ಯಾಕಂದ್ರೆ ಇವ್ರಿಬ್ರು ನನಗೆ ಧನುಷ್ ಗೆದ್ಬಿಡ್ತಾನ ಅಂತ ಫೀಲ್ ಆಗ್ತಾ ಇದೆ ಈಗ. ಹೇಳಕ್ಕಾಗಲ್ಲ, ಯಾವ ತರ ಕಾಂಪಿಟೇಷನ್ ತುಂಬಾ ಇದೆ. ಆದ್ರೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ಕೇಳಿಸ್ಕೊಂಡ್ರಿ, ಸ್ಪರ್ಧಿ ಆದಂತ ರಿಷಾ ಗೌಡ ಅವರ ಮಾತು ಕೂಡ ಇದಾಗಿತ್ತು. ಅಂತಂದ್ರೆ ಈಗ ಯಾರದೇ ರನ್ನರು ವಿನ್ನರು ಅಂತ ಅಂದ್ರೆ ಅಲ್ಲಿ ವಿನ್ನರ್ ಆಗಿ ಗಿಲ್ಲಿ, ಇಲ್ಲ ರನ್ನರ್ ಆಗಿ ಅಶ್ವಿನಿ ಗೌಡ ಅವ್ರು ಇರಬೇಕು ಅನ್ನುವಂಥದ್ದು ಅವ್ರದ್ದು ಕೂಡ ಆಸೆ. ಸೊ ಅದು ಕೂಡ ಹೇಳಿದ್ರು, ನಾನು ಕೂಡ ಓಟ್ನ ಗಿಲ್ಲಿಗೆ ಮಾಡಿದ್ದೀನಿ, ಗಿಲ್ಲಿನೇ ವಿನ್ ಆಗಬೇಕು. ಒಂದು ವೇಳೆ ಗಿಲ್ಲಿ ವಿನ್ ಆಗಿಲ್ಲ ಅಂತ ಅಂದ್ರೆ ಅಲ್ಲಿ ಏನೋ ಒಂದು ಮೋಸ ನಡೆದಿದೆ ಅಂತಾನೆ ಅರ್ಥ ಅನ್ನುವಂತಹ ಮಾತಲ್ಲಿ ಅವರು ಮಾತನಾಡಿದ್ದನ್ನ